ಹಾಯ್ ಹಲೋ ನಮಸ್ಕಾರ ಪ್ರಿಯ ವೀಕ್ಷಕರೇ, KCC ಟಾಕ್ಸ್ಗೆ ಸ್ವಾಗತ. ನಾವು ಇಂದು ದಿ ಡೆವಿಲ್, ಮಾರ್ಕ್ ಹಾಗೂ 45 ಸಿನಿಮಾಗಳ ಮೊದಲ ದಿನ ಕಲೆಕ್ಷನ್ ಎಷ್ಟಾಗಿದೆ ಎಂಬುದರ ಬಗ್ಗೆ ತಿಳಿಯೋಣ. ಅದಕ್ಕಿಂತ ಮೊದಲು ನೀವೇನಾದರೂ ನಮ್ಮ ಚಾನಲ್ಗೆ ಹೊಸದಾಗಿ ಭೇಟಿ ಕೊಟ್ಟಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಕನ್ನಡ ಚಿತ್ರರಂಗದಲ್ಲಿ ಇದೇ ಡಿಸೆಂಬರ್ ತಿಂಗಳು ಅತ್ಯದ್ಭುತವಾದಂಥ ಯಶಸ್ಸಿನ ತಿಂಗಳು ಅಂತ ಹೇಳಬಹುದು. ಏಕೆಂದರೆ ಡಿಸೆಂಬರ್ 11ನೇ ತಾರೀಕು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ನಟನೆಯ ದಿ ಡೆವಿಲ್ ಸಿನಿಮಾ ತೆರೆಕಂಡು ಅತ್ಯದ್ಭುತವಾದಂಥ ಪ್ರಶಂಸೆಯನ್ನು ಪಡೆದು ಬಾಕ್ಸ್ ಆಫೀಸ್ನಲ್ಲಿ ಮೊದಲನೇ ದಿನವೇ 12.5 13 ಕೋಟಿಯ ತನಕ ಬಾಕ್ಸ್ ಆಫೀಸ್ ಕಲೆಕ್ಷನ್ ಕಂಡಿತ್ತು. ಹಾಗೆ ಸಿನಿಮಾಗೆ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾದರೂ ಕೂಡ ಸಿನಿಮಾ ಅತ್ಯದ್ಭುತವಾದಂಥ ಯಶಸ್ಸು ಕಾಣುವಲ್ಲಿ ಯಶಸ್ವಿಯಾಗಿದೆ. ಹಾಗೆ ಡಿಸೆಂಬರ್ 25ನೇ ತಾರೀಕು ಅಂದರೆ ಕ್ರಿಸ್ಮಸ್ ದಿನದಂದು ತೆರೆಕಂಡಿರುವಂಥ ಮಾರ್ಕ್ ಸಿನಿಮಾ ಅತ್ಯದ್ಭುತವಾದಂಥ ಯಶಸ್ಸನ್ನು ಕಾಣುವಲ್ಲಿ ಯಶಸ್ವಿಯಾಗುತ್ತಿದೆ ಅಂತ ಹೇಳಬಹುದು. ಬಾಕ್ಸ್ ಆಫೀಸ್ನಲ್ಲಿಯೂ ಕೂಡ ತುಂಬ ಕಮಾಲ್ ಮಾಡುತ್ತಿದೆ ಅಂತ ಹೇಳಬಹುದು. ಎಲ್ಲಿ ನೋಡಿದರೂ ಶೋಸ್ ಹೌಸ್ಫುಲ್ ಆಗಿರುವ ಕಾರಣದಿಂದ ಸಿನಿಮಾ ಮೊದಲನೇ ದಿನವೇ ಕಿಚ್ಚ ಸುದೀಪ್ ರವರ ಅಭಿಮಾನಿಗಳಿಂದ ಹಾಗೂ ಪ್ರೇಕ್ಷಕರಿಂದ ಅತ್ಯದ್ಭುತವಾದಂಥ ರೆಸ್ಪಾನ್ಸ್ ಪಡೆದುಕೊಂಡು ಮೊದಲನೇ ದಿನವೇ ಬಾಕ್ಸ್ ಆಫೀಸ್ನಲ್ಲಿ ಸರಿಸುಮಾರು 11ರಿಂದ 13 ಕೋಟಿಯ ತನಕ ಬಾಕ್ಸ್ ಆಫೀಸ್ ಕಲೆಕ್ಷನ್ ಕಾಣುತ್ತದೆ ಎಂದು ಅಂದಾಜಿಸಲಾಗಿದೆ. ಹಾಗೆ ಇನ್ನೊಂದು ಸಿನಿಮಾವಾದಂಥ ಅರ್ಜುನ್ ಜನ್ಯರ್ ಅವರು ಪ್ರಥಮ ಬಾರಿಗೆ ನಿರ್ದೇಶನ ಮಾಡಿರುವಂಥ 45 ಸಿನಿಮಾ ಕೂಡ ಇದೇ ದಿನ ತೆರೆ ಕಂಡಿದೆ. ಹಾಗೆ ಸಿನಿಮಾದಲ್ಲಿ ಶಿವಣ್ಣ, ಉಪೇಂದ್ರ ಹಾಗೂ ರಾಜ್ಬಿ ಶೆಟ್ಟಿರವರು ಪ್ರಮುಖ ಪಾತ್ರದಲ್ಲಿ ನಟಿಸಿದ್ದಾರೆ. ಸಿನಿಮಾ ಅತ್ಯದ್ಭುತವಾಗಿ ಮೂಡಿಬಂದಿದ್ದು ಪ್ರೀಮಿಯರ್ ಶೋಸ್ನಿಂದ ಅತ್ಯದ್ಭುತವಾದಂಥ ರೆಸ್ಪಾನ್ಸ್ ಪಡೆದುಕೊಂಡಿದೆ. ಸಿನಿಮಾ ಅತ್ಯದ್ಭುತವಾಗಿದ್ದು ಮೊದಲನೇ ದಿನವೇ ಬರೋಬ್ಬರಿ 7.5 ಕೋಟಿಯಿಂದ 8.5 ಕೋಟಿಯ ತನಕ ಬಾಕ್ಸ್ ಆಫೀಸ್ ಕಲೆಕ್ಷನ್ ಕಾಣಲಿದೆ ಎಂದು ಅಂದಾಜಿಸಲಾಗಿದೆ. ನಿಮ್ಮ ಪ್ರಕಾರ ಈ ಸಿನಿಮಾಗಳು ಲೈಫ್ ಟೈಮ್ ಎಷ್ಟು ಕಲೆಕ್ಷನ್ ಮಾಡಬಹುದು? ಹಾಗೆ ಈ 3 ಸಿನಿಮಾಗಳನ್ನು ನೋಡಿದವರು ಸಿನಿಮಾ ಯಾವ್ಯಾವ ಸಿನಿಮಾಗಳು ನಿಮಗೆ ಇಷ್ಟವಾಯಿತು ಎಂಬುದರ ಬಗ್ಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಪ್ರತಿದಿನದ ಬಾಕ್ಸ್ ಆಫೀಸ್ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಎಲ್ಲರಿಗೂ ನಮಸ್ಕಾರ.